ಸಂಕಷ್ಟದಿಂದ ಕಂಗೆಟ್ಟಿದ್ದ ಹೋಟೆಲ್ಗಳಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ರಾಜ್ಯದ ಮನವಿಗೆ ಸ್ಪಂದಿಸಿದ ಕೇಂದ್ರ ಪೆಟ್ರೋಲಿಯಂ ಇಲಾಖೆ ನಾಳೆಯಿಂದ 20% ಕಮರ್ಷಿಯಲ್ ಗ್ಯಾಸ್ ಪೂರೈಕೆ ಹೆಚ್ಚಳ ಮಾಡಲು ಒಪ್ಪಿಗೆ ನೀಡಿದೆ. ನಾಳೆಯಿಂದ ಹೋಟೆಲ್ಗಳಿಗೆ 50% ಗ್ಯಾಸ್ ಸಿಲಿಂಡರ್ ಪೂರೈಕೆಯಾಗಲಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಪಿಸಿ ರಾವ್, ಕಮರ್ಷಿಯಲ್ ಸಿಲಿಂಡರ್ ಅಭಾವದಿಂದ ಬೆಂಗಳೂರು ಹೋಟೆಲ್ಗಳಿಗೆ 150 ಕೋಟಿ ನಷ್ಟ ಆಗಿದೆ. ದಿನದಿಂದ ದಿನಕ್ಕೆ ಹೋಟೆಲ್ಗಳು ಬಂದ್ ಆಗುವ ಸಂಖ್ಯೆ ಹೆಚ್ಚಾಗ್ತಿದೆ. ಕಳೆದ ವಾರ 100 ಕೋಟಿ, ಈ ವಾರ 50 ಕೋಟಿ ನಷ್ಟ ಆಗಿದೆ ಅಂತ ಹೇಳಿದ್ರು. ಸದ್ಯ ಸಿಲಿಂಡರ್ ಇಲ್ಲದೆ ಪರದಾಡ್ತಾ ಇದ್ದ ಹೋಟೆಲ್ ಮಾಲೀಕರು ನಿಟ್ಟುಸಿರು ಬಿಟ್ಟಿದ್ದಾರೆ. ದಿನದಿಂದ ದಿನಕ್ಕೆ ಗ್ಯಾಸ್ ಸಮಸ್ಯೆ ಬ್ಯಾಕ್ ಟು ವರ್ಸ್ಟ್ ಆಗ್ತಾ ಇದೆ. ಈಗಾಗಲೇ 100 ಕೋಟಿಗಿಂತ ಹೆಚ್ಚಿಗೆ ನಷ್ಟವಾಗಿದ್ದು, ಈ ವಾರದಲ್ಲಿ ಮತ್ತೊಂದು 50 ಕೋಟಿ ಹೆಚ್ಚುವರಿ ನಷ್ಟವಾಗಿದೆ. ಈ ರೀತಿ ಗ್ಯಾಸ್ ಸಮಸ್ಯೆಯಿಂದ ಬಹಳಷ್ಟು ಹೋಟೆಲ್ಗಳು ಮುಚ್ಚುವುದರ ಜೊತೆಗೆ ಅನಿವಾರ್ಯವಾಗಿ ತಿಂಡಿ ತಿನಿಸುಗಳನ್ನು ಕಡಿಮೆ ಮಾಡಿರುತ್ತಾರೆ. ಸಮಸ್ಯೆ ಬಗ್ಗೆ ಆಟೋಗೆ ಎಲ್ಪಿಜಿ ಗ್ಯಾಸ್ ಸಿಗದೆ ಆಟೋ ಚಾಲಕರು ಕಂಗಾಲಾಗಿದ್ದಾರೆ. ಈ ಬಗ್ಗೆ ಆಟೋ ಚಾಲಕ ಅಳಲು ತೋಡಿಕೊಂಡಿದ್ದು, ಬೆಳಗ್ಗೆ 4 ಗ್ಯಾಸ್ ಸ್ಟೇಷನ್ಗೆ ಹೋಗಿದ್ದೆ, 4ರಲ್ಲಿ 3 ಎಲ್ಪಿಜಿ ಗ್ಯಾಸ್ ಸ್ಟೇಷನ್ ಬಂದ್ ಆಗಿದೆ. ಗ್ಯಾಸ್ಗೆ 91 ರೂಪಾಯಿ ಆಗಿದೆ. ಆಟೋ ಓಡಿಸಿ ಜೀವನ ಮಾಡೋದು ಹೇಗೆ ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ನಮ್ಮ ನೆರವಿಗೆ ಬರಬೇಕೆಂದು ಮನವಿ ಮಾಡಿದರು. ಪಾಶ್ಚಿಮಾತ್ಯ ರಾಷ್ಟ್ರಗಳ ಯುದ್ಧದಿಂದ ದೇಶದಾದ್ಯಂತ ಅನಿಲ ಅಭಾವ ಹೆಚ್ಚುತ್ತಾ ಇದೆ. ಈ ಮಧ್ಯೆ ಅಮೆರಿಕಾದಿಂದ ಕರ್ನಾಟಕದ ಮಂಗಳೂರು ಬಂದರಿಗೆ ಕಾರ್ಗೋ ಎಲ್ಪಿಜಿ ಹಡಗು ಆಗಮಿಸಿದ್ದು, ತೈಲ ಬಿಕ್ಕಟ್ಟಿಗೆ ಸ್ವಲ್ಪ ಬ್ರೇಕ್ ಬೀಳುವ ಲಕ್ಷಣ ಕಾಣ್ತಿದೆ. ಪಿಕ್ಸಿಸ್ ಪಾಯಿನೀರ್ ಹೆಸರಿನ ಕಾರ್ಗೋ ಶಿಪ್ ಮಂಗಳೂರು ಬಂದರಿಗೆ ಬಂದಿಳಿದಿದೆ. ಅಮೆರಿಕಾದ ಟೆಕ್ಸಸ್ನಿಂದ ಅನಿಲ ತುಂಬಿದ ಹಡಗು ಬಂದಿದ್ದು, ವಿದೇಶದಿಂದ ಕರ್ನಾಟಕಕ್ಕೆ ಆಗಮಿಸಿದ ಮೊದಲ ಎಲ್ಪಿಜಿ ಹಡಗು ಇದಾಗಿದೆ. ಸುಮಾರು 16 ಮೆಟ್ರಿಕ್ ಟನ್ ಅನಿಲ ಹೊತ್ತು ತಂದ ಪಿಕ್ಸಿಸ್ ಪಾಯಿನೀರ್ ದೇಶದಲ್ಲಿ ಉಂಟಾಗಿರೋ ಅನಿಲ ಕೊರತೆಗೆ ಬ್ರೇಕ್ ಹಾಕುವ ಸಾಧ್ಯತೆ ಇದೆ. ಮಾರ್ಚ್ 14ರಂದು ಅಮೆರಿಕಾದಿಂದ ಹೊರಟಿದ್ದ ಪಿಕ್ಸಿಸ್ ಪಾಯಿನೀರ್ ಇದೀಗ ಸುರಕ್ಷಿತವಾಗಿ ಮಂಗಳೂರಿಗೆ ಬಂದು ತಲುಪಿದೆ. ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷ 23ನೇ ದಿನಕ್ಕೆ ಕಾಲಿಟ್ಟಿದೆ. ಯುದ್ಧದ ಪರಿಣಾಮ ಸಿಲಿಂಡರ್ ಕೊರತೆ ಉಂಟಾಗಿದ್ದು, ಗೃಹ ಬಳಕೆ ಸಿಲಿಂಡರ್ ಸಿಗದೆ ಗೃಹಿಣಿಯರು ಕಣ್ಣೀರು ಇಟ್ಟಿದ್ದಾರೆ. ಕಲಬುರಗಿ ನಗರದ ಜಯನಗರ ಬಡಾವಣೆಯ ಏಜೆನ್ಸಿ ಮುಂದೆ ಮಹಿಳೆಯರು ಕಣ್ಣೀರು ಹಾಕಿದ್ದಾರೆ. ಹಗಲು ರಾತ್ರಿ ಎನ್ನದೇ ದಿನಗಟ್ಟಲೆ ಏಜೆನ್ಸಿ ಮುಂದೆ ಕ್ಯೂ ನಿಂತರೂ ಸಿಲಿಂಡರ್ ಸಿಗ್ತಾ ಇಲ್ಲ. ಏಜೆನ್ಸಿ ಅವರು ಕಪ್ಪು ಮಾರುಕಟ್ಟೆಗೆ ಸಿಲಿಂಡರ್ ಮಾರ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಖಾಲಿ ಸಿಲಿಂಡರ್ ಹಿಡಿದು ಕ್ಯೂ ನಿಂತಿದ್ದು, ಗೃಹ ಬಳಕೆಗಾದರೂ ಸಿಲಿಂಡರ್ ಪೂರೈಕೆ ಮಾಡುವಂತೆ ಗ್ರಾಹಕರು ಆಗ್ರಹಿಸಿದ್ದಾರೆ. ಕೊಲ್ಲಿ ಯುದ್ಧದ ಪರಿಣಾಮ ಮೊಟ್ಟೆ ಉದ್ಯಮಕ್ಕೂ ಎಫೆಕ್ಟ್ ತಟ್ಟಿದೆ. ಚಿಕ್ಕಮಗಳೂರಿನಲ್ಲೂ ಮೊಟ್ಟೆ ರಫ್ತು ಕುಸಿತಗೊಂಡಿದ್ದು, ಹೀಗಾಗಿ ಸ್ಥಳೀಯ ಮಾರುಕಟ್ಟೆಗೆ ಹೆಚ್ಚಿನ ಸರಬರಾಜು ಮಾಡಲಾಗ್ತಾ ಇದೆ. ರಾಜ್ಯದ ಕೋಳಿ ಸಾಕಾಣಿಕೆದಾರರಿಗೆ ಸಂಕಷ್ಟ ಎದುರಾಗಿದ್ದು, ಕಳೆದ 2 ವಾರದ ಹಿಂದೆ 7 ರೂಪಾಯಿ ಇದ್ದ ಕೋಳಿ ಮೊಟ್ಟೆ ದರ ಇದೀಗ 5.15ಕ್ಕೆ ಇಳಿದಿದೆ. ಉತ್ಪಾದನಾ ವೆಚ್ಚಕ್ಕಿಂತ ಕಡಿಮೆ ದರಕ್ಕೆ ಮಾರಾಟ ಮಾಡುವ ಅನಿವಾರ್ಯತೆ ಎದುರಾಗಿದ್ದು, ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಹಿನ್ನೆಲೆ ಹೋಟೆಲ್ ಮಾಲೀಕರು ಡೀಸೆಲ್, ಸೀಮೆಎಣ್ಣೆ, ಸ್ಟವ್ ಬಳಸಲು ಮುಂದಾಗಿದ್ದಾರೆ. ಬೆಂಗಳೂರಿನ ಬಸವೇಶ್ವರ ನಗರದ ಪ್ರಿಯದರ್ಶಿನಿ ಗ್ರ್ಯಾಂಡ್ ಹೋಟೆಲ್ನಲ್ಲಿ ಸ್ಟವ್ ಬಳಸಿ ಅಡುಗೆ ತಯಾರಿಸ್ತಾ ಇದ್ದಾರೆ. ಇನ್ನು ಮೆನುವಿನಲ್ಲೂ ಕೆಲವು ತಿಂಡಿಗಳಿಗೆ ಕತ್ತರಿ ಹಾಕಿ ಕೆಲವು ಆಹಾರವನ್ನ ನೀಡ್ತಾ ಇದ್ದಾರೆ. ಈಗಾಗಲೇ ಸರ್ಕಾರ 50% ಹೆಚ್ಚುವರಿ ಗ್ಯಾಸ್ ಪೂರೈಕೆಗೆ ಸೂಚಿಸಿದೆ. ಆದರೆ ಇನ್ನೂ ಹೋಟೆಲ್ಗಳಿಗೆ ಕಮರ್ಷಿಯಲ್ ಗ್ಯಾಸ್ ಸಿಕ್ಕಿಲ್ಲ. ಹೀಗಾಗಿ ಹೋಟೆಲ್ ಮಾಲೀಕರು ಅನ್ಯ ಮಾರ್ಗದ ಮೊರೆ ಹೋಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.